ಸರ್ ಈಗ ಮಾದರ್ ಮಹಾಸಭಾವನ್ನ ಈಗಾಗಲೇ ಮಾಡಿದ್ದಾರೆ ಸರ್. ಈಗ ಕರ್ನಾಟಕದಲ್ಲಿ ಹ. ಆ, ದಲಿತ ಮುಖ್ಯಮಂತ್ರಿಗಳ ಕುರಿತಾಗಿ ಚರ್ಚೆ ಆಗ್ತಾ ಇದೆ. ಸಮುದಾಯಗಳು ಒಂದು ಬೇಡಿಕೆಯನ್ನು ಇಡ್ತಾ ಇದಾರೆ. ಈಗಾಗಲೇ ಯಾವ ರೀತಿ ಇದನ್ನ ನೋಡ್ತಾರೆ ಸರ್ ತಾವು? ಏನ್ ಪ್ರಶ್ನೆ ಇಲ್ಲ, ಅದು ದಲಿತ ಮುಖ್ಯಮಂತ್ರಿ ಆಗೋದು ಬೇಡಿಕೆ ನಮ್ದು. ಸರ್ ಮಾಡ್ತಕ್ಕಂಥವ್ರು ಶಾಸಕರು ಹಾಗೂ ಹೈಕಮಾಂಡ್. ಶಾಸಕರ ಬೆಂಬಲ ಇದ್ರೆ ದಲಿತರು ಆಗ್ತದೆ. ಸರ್ ಇವಾಗ ನಮ್ಮ ಸಮುದಾಯಗಳಲ್ಲಿ ಕೇಳಿ ಬರ್ತಾ ಇದೆ, ಸಮುದಾಯದ ನಾಯಕರುಗಳು ಹಕ್ಕು ಒತ್ತಾಯ ಮಾಡ್ತಾ ಇಲ್ಲ. ಎಲ್ಲ ಸಮುದಾಯಗಳದ ಮಠಾಧೀಶರುಗಳು ಹಕ್ಕು ಒತ್ತಾಯ ಮಾಡ್ತಾ ಇದಾರ. ಬೇರೆ ಬೇರೆ ಸಮುದಾಯಗಳದ ಮಠಾಧೀಶರು ರಸ್ತೆಗೆ ಇಳಿತಾ ಇದಾರ. ಆದ್ರೆ ನಮ್ಮ ನಾಯಕರುಗಳೇನೆ ಈಗ ಇದನ್ನ ಹಕ್ಕು ಒತ್ತಾಯ ಮಾಡ್ತಾ ಇಲ್ಲ. ಇದ್ರ ಕಡೆ ಒಂದು ಸಮುದಾಯದಲ್ಲಿ ಅಸಮಾಧಾನ ಹೊಂದಿದೆ. ಯಾವುದೇ ಹಕ್ಕು ಒತ್ತಾಯ ಮಾಡ್ತಕ್ಕಂಥದ್ರಿಂದ ಆಗುದಿಲ್ಲ. ಇದು ಹೈಕಮಾಂಡ್ ಹಾಗೂ ಶಾಸಕರಿಂದ ಆಗ್ತದೆ ವಿನ ಇದು ಸುಮ್ಮನೆ ಯಾವುದೋ ಒಂದು ಟಿವಿ ಪೇಪರ್ದಲ್ಲಿ ಬರ್ತಕ್ಕಂಥದ್ದಲ್ಲ. ಇದು ಒಂದು ಜನಪ್ರತಿನಿಧಿಗಳ ಆಯ್ಕೆ ಆಗ್ಬೇಕಾಗ್ತದೆ, ಶಾಸಕಾಂಗ ಪಕ್ಷದಲ್ಲಿ ಆಯ್ಕೆ ಆಗ್ಬೇಕಾಗ್ತದೆ. ಇದಕ್ಕೆ ಮೇಲ್ಗಡೆಯವರ ಒಪ್ಪಿಗೆ ಬೇಕಾಗ್ತದೆ. ಇವೆಲ್ಲ ಸ್ಥಿತಿಗತಿಗಳನ್ನ ಅರ್ಥ ಮಾಡಿಕೊಂಡು ಕಾಂಗ್ರೆಸ್ಸಿನ ಹೈಕಮಾಂಡ್ ಮಾಡುತ್ತೆ, ಶಾಸಕರು ಒಪ್ಪಿಗೆ ಪಡೆದು ಮಾಡ್ತಾರೆ. ಕಳೆದ 2 ವರ್ಷ ಹಿಂದ್ಗಡೆ ಕೆಪಿಸಿಸಿ ಅಧ್ಯಕ್ಷರು ಹೇಳಿದ್ರು ಸರ್, ನಮ್ಮ ರಾಜ್ಯದಲ್ಲಿ ದಲಿತರಿಗೆ ಅಧಿಕಾರ ಹಂಚಿಕೆಯಲ್ಲಿ ಒಂದು ಅನ್ಯಾಯ ಆಗಿದೆ. ಅದನ್ನ ನಾವು ಸರಿಪಡಿಸುವಂತ ಸಂದರ್ಭ ಬಂದಾಗ ನಾವು ಅದನ್ನ ಸರಿಪಡಿಸ್ತೇವೆ. ಈಗ ಆ ಸಂದರ್ಭ ಬಂದಿದೆ ಅನ್ನೋದನ್ನ ನಮ್ಮ ನಾಯಕರುಗಳಿಗೆ ಅನಿಸ್ತಾ ಇದೆಯಾ? ನೋಡೋಣ, ಆದಾಗ ನೋಡೋಣ. ಓಕೆ ಸರ್.